ನಮಸ್ತೆ ವೀಕ್ಷಕರೇ, ಮ್ಯಾಜಿಕ್ ಪವರ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಅಕ್ಕಿ ಹಿಟ್ಟು ಮತ್ತು ಉದ್ದಿನ ಬೇಳೆಯಿಂದ ಮಾಡಿದಂತಹ ಗರಿಗರಿಯಾದ ಮುರುಕು. ಈ ರೀತಿ ಮುರುಕು ಮಾಡಿಕೊಡಿ, ಎಲ್ಲರ ಮನೇಲಿ ಇಷ್ಟಪಟ್ಟು ತಿನ್ನೋದಂತೂ ಗ್ಯಾರಂಟಿ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಯಾವುದರಲ್ಲಿ ನಾವು ಅಳತೆ ಮಾಡ್ಕೊಂಡು ಅಕ್ಕಿ ಹಿಟ್ಟು ತಗೊಳ್ತೀವೋ ಅದಕ್ಕೆ 1/4 ಭಾಗದಷ್ಟು ನಾವು ಉದ್ದಿನ ಬೇಳೆ ತಗೋಬೇಕು. ಉದ್ದಿನ ಬೇಳೆ ತೆಗೆದುಕೊಂಡು ನಾವು ಸ್ವಲ್ಪ ಹುರ್ಕೊಳ್ಬೇಕು. ತೀರಾ ಕೆಂಪಾಗೋದೇನು ಬೇಡ, ಲೈಟಾಗಿ ಹುರ್ಕೊಂಡು ಸ್ವಲ್ಪ ನಾವು ಇಳಿಸ್ಕೊಂಡ್ರೆ ಸಾಕಾಗುತ್ತೆ. ಅದು ತಣ್ಣಗಾದ ನಂತರ ನಾವು ಅದನ್ನು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ನುಣ್ಣಗೆ ಹಿಟ್ಟು ಮಾಡ್ಕೊಳ್ಬೇಕು. ಉದ್ದಿನ ಬೇಳೆ ಪೌಡ್ರ್ ನಾನು ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನಾನು ಹಸಿಮೆಣಸಿನಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ಕೊಂಬಿಟ್ಟು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇದು ಹಸಿಮೆಣ್ಸಿಕಾಯಿ ಬದಲಾಗಿ ಖಾರದ ಪುಡಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹಸಿಮೆಣ್ಸಿಕಾಯಿ ಫ್ಲೇವರ್ ಇಷ್ಟ ಆಗಿದ್ರೆ ನನಗೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ಸ್ವಲ್ಪ ಸೋಡಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೋಡಾ ಪುಡಿ ಜಾಸ್ತಿ ಹಾಕ್ಬಿಡಿ, ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನಂತರ ಇದಕ್ಕೆ ಅಜ್ವಾನವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಓಂಕಾಳು ಅಂತ ಕೂಡ ಕರೀತಾರೆ. ನಂತರ ನಾನು ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ನಾನು ಅಡುಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಕಾದಾದ ನಂತರ ಬಿಸಿ ಎಣ್ಣೆನ ಸ್ವಲ್ಪ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಎಣ್ಣೆ ಹಾಕೋದ್ರಿಂದ ಯಾವುದೇ ರೀತಿ ಬೆಣ್ಣೆ ಬೇಕಾಗೋದಿಲ್ಲ ಮತ್ತು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ನಂತರ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಗಟ್ಟಿ ಮುದ್ದೆ ಥರನೂ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಚಕ್ಲಿ ಒಳಗೆ ಹಾಕ್ಬಿಟ್ಟು ಹಿಟ್ಟನ್ನು ನಾನು ಮುರುಕನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಕರೆಕ್ಟಾಗಿ ಚಕ್ಲಿ ಥರನೇ ಶೇಪ್ ಬೇಕು ಅಂತ ಹೇಳಿದರೆ ಸ್ಟೀಲಿಂದು ಒಡೆ ತೆಗೆದು ಬರುತ್ತಲ್ಲ, ಅದ್ರ ಮೇಲೆ ಹಾಕ್ಬಿಟ್ಟು ಆಮೇಲೆ ನಂತರ ಎಣ್ಣೆಲಿ ಹಾಕಿ ನೀವು. ನನ್ನ ವಿಡಿಯೋನ ನಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಚಕ್ಲಿ ಅಥವಾ ಮುರುಕು ರೆಡಿಯಾಗಿದೆ ಅಂತ ನಮಗೆ ಗೊತ್ತಾಗೋದಕ್ಕೆ ನೊರ ಎಲ್ಲ ಎಣ್ಣೆ ಕಡಿಮೆ ಆಗುತ್ತೆ. ಕಡಿಮೆ ಆದಮೇಲೆ ನಾವು ಅದನ್ನು ಮುರುಕು ತೆಗೆದಿಡಬೇಕು. ನನಗಿಲ್ಲಿ ಮುರುಕು ರೆಡಿಯಾಗಿದೆ, ನಾನು ತೆಗಿತಾ ಇದ್ದೀನಿ. ಈಗ ಗರಿಗರಿಯಾದಂತಹ ಮುರುಕು ರೆಡಿಯಾಗಿದೆ. ಈ ರೀತಿ ಕ್ರಿಸ್ಪಿಯಾದಂತಹ ಗರಿಗರಿಯಾದಂತಹ ಈ ಮುರುಕನ್ನು ನೀವು ಮನೇಲಿ ಟ್ರೈ ಮಾಡಿ. ಯಾವ ರೀತಿ ಬಂತು ನನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.